Hi everyone. Yesterday class we solved this problem's realization account, right? Today we are going to solve partners capital account, solvent partners capital account. Okay. This is the format of solvent partners capital account. Okay. So already one problem agide, same format alli one problem agide, ivaga ಇನ್ನೊಂದು problem. Okay, first we write by balance brought down. Okay, by balance brought down. ಏನಿ ಅಮೌಂಟ್ ಎಲ್ಲಿದ್ದು ಬರುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ವಾ, ಬ್ಯಾಲೆನ್ಸ್ ಶೀಟಲ್ಲಿ ಇದೆ ಕ್ಯಾಪಿಟಲ್ ಅಕೌಂಟಲ್ಲಿ. ಒಮ್ಮೆ ನೋಡಿ. ಓಕೆ, ಕ್ಯಾಪಿಟಲ್ ಅಕೌಂಟ್ ಲೈಬ್ರಿಟಿ ಸೈಡ್ ಇದೆ. ಕ್ಯಾಪಿಟಲ್ ರಾಮೂಸ್ ಕ್ಯಾಪಿಟಲ್ ಅಕೌಂಟ್ 14,000 ಆ್ಯಂಡ್ ಭೀಮೂಸ್ ಕ್ಯಾಪಿಟಲ್ ಅಕೌಂಟ್ 16,000 ಇದೆ. ಸೇಮ್ ಅಮೌಂಟ್. ಓಕೆ, ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ರಾಮು 14,000 ಆ್ಯಂಡ್ ಭೀಮು 16,000. ರಾಮು 14,000 and Bhimu 16,000. Okay, right. Next old profit and loss. ಇವಾಗ ನೋಡಿ, ಅಸೆಟ್ ಸೈಡ್ ಬಂದಿದ್ರೆ ಲಾಸ್ ಆಗ್ತಾ ಇತ್ತು, ಲಯಬಿಲಿಟಿ ಸೈಡ್ ಬಂದಿದ್ರೆ ಪ್ರಾಫಿಟ್ ಆಗ್ತಾ ಇತ್ತು. ಓಕೆ, ನಮ್ಗೆ ಈ ಪ್ರಾಬ್ಲಮ್ ಅಲ್ಲಿ ಯಾವ ಸೈಡ್ ಬಂದಿದೆ ಅಂತ ನೋಡೋಣ. ಹಿಯರ್ ಇಸ್ ಅ ಪ್ರಾಬ್ಲಮ್, ನಾಟ್ ಹಿಯರ್, ಇಲ್ಲಿ ಬಂದಿಲ್ಲ ಅಲ್ವಾ. ಇಲ್ಲಿ ಬಂದಿದ್ರೆ ಏನಾಗ್ತಿತ್ತು, ಅಸೆಟ್ ಸೈಡ್ ಬಂದಿದ್ರೆ ಲಾಸ್ ಆಗ್ತಾ ಇತ್ತು. ಬಟ್ ಏನಾಗ ಬಂದಿದೆ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 9,000. ಎಲ್ಲಿ ಬಂದಿದೆ? ಲಯಬಿಲಿಟಿ ಸೈಡ್. ಹಾಗಾದ್ರೆ ಇದು ಪ್ರಾಫಿಟ್ ಆಗುತ್ತೆ. ಸೊ ಲಾಸ್ ಆಗಿದ್ರೆ ಟೂ ಸೈಡ್ ತಗೋತಾ ಇದ್ವಿ ರೈಟ್ ನಾ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ. ಸೊ ಇವಾಗ ಪ್ರಾಫಿಟ್ ಆಗಿದೆ. ಯಾವ ಸೈಡ್ ತಗೋಬೇಕು? ಬೈ ಸೈಡ್. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, P&L ಅಕೌಂಟ್. ಓಲ್ಡ್ ಅಲ್ವಾ, ಓಲ್ಡ್ ಪ್ರಾಫಿಟ್. ಓಕೆ, ಎಷ್ಟಿದೆ ಓಲ್ಡ್ ಪ್ರಾಫಿಟ್? ಓಕೆ, ಹಿಯರ್ ಓಲ್ಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 9,000 ಇದೆ. ಇದನ್ನು ಯಾವ ರೇಷಿಯೋದಲ್ಲಿ ಹಚ್ಕೋಬೇಕು? ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ವಾ, 3:2:1. ಇದನ್ನು ಹಚ್ಕೊಳ್ಳೋಣ. 9,000 ಈ ರೇಷಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ. ಓಕೆ, ಹಿಯರ್ ಪ್ರಾಫಿಟ್ 9,000. ರೇಷಿಯೋ ಎಷ್ಟಿದೆ? ರಾಮು, ಭೀಮು ಆ್ಯಂಡ್ ಶಾಮು. ಓಕೆನಾ? ಇವರ ರೇಷಿಯೋ ಎಷ್ಟು? 3:2:1. ಓಕೆನಾ? ಇವಾಗ 9,000 ಇಂಟು 3/6, 9,000 ಇಂಟು 2/6 ಆ್ಯಂಡ್ 9,000 ಇಂಟು 1/6. ಇವರ ರೇಷಿಯೋ, ಇವರಿಗೆ ಎಷ್ಟು ಪ್ರಾಫಿಟ್ ಶೇರ್ ಆಗುತ್ತೆ ಅಂತ ನೋಡ್ಬೇಕು ಇವಾಗ. ಓಕೆನಾ? ಓಕೆ, ಎಷ್ಟು ಬರುತ್ತೆ? ಹಿಯರ್ ಇಟ್ ಈಸ್ 4,500 ರಾಮು, 3,000 ಭೀಮು ಆ್ಯಂಡ್ 1,500 ಪ್ರಾಫಿಟ್ ಶಾಮು. ಓಕೆನಾ? ಇದನ್ನು ನಾವೇನು ಮಾಡಬೇಕು? ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಕ್ಯಾಪಿಟಲ್ ಅಕೌಂಟಲ್ಲಿ ಮೆನ್ಷನ್ ಮಾಡಬೇಕು. ಹಿಯರ್ ರಾಮು ಎಷ್ಟಿದೆ? 4,500 ಆ್ಯಂಡ್ ಭೀಮು 3,000. ಓಕೆ, ನೆಕ್ಸ್ಟ್ ಟು ರಿಯಲೈಸೇಷನ್ ಲಾಸ್ ಅಲ್ವಾ. ಟು ರಿಯಲೈಸೇಷನ್ ಅಕೌಂಟಲ್ಲಿ ಏನು ಬಂದಿತ್ತು? ಲಾಸ್ ಬಂದಿತ್ತಲ್ವಾ. ಸೊ ಅದಕ್ಕೆ ಲಾಸ್ ಬಂದರೆ ಯಾವ ಸೈಡ್? ಡೆಬಿಟ್ ಸೈಡ್. ಓಕೆ, ಲಾಸ್ ಬಂದಿದೆ. ಎಷ್ಟು ಲಾಸ್ ಬಂದಿದೆ? ರಿಯಲೈಸೇಷನ್ ಅಕೌಂಟನ್ನು ನೋಡಬೇಕು. ಓಕೆ, ನಿನ್ನೆ ಮಾಡಿದ್ದು ಅಲ್ವಾ, ನಿನ್ನೆ ಮಾಡಿದ್ರು ಅಕೌಂಟ್ ಇದು ರಿಯಲೈಸೇಷನ್ ಅಕೌಂಟ್. ಹಿಯರ್ ಲಾಸ್ ರಾಮು 3,000, ಭೀಮು 2,000 ಆ್ಯಂಡ್ ಶಾಮು 1,000. ಹಾಗಾದರೆ ನಮಗೆ ಬೇಕಾಗಿರೋದು ಇವಾಗ ರಾಮು ಆ್ಯಂಡ್ ಭೀಮು. ಲಾಸ್ ಎಷ್ಟಿದೆ? ರಿಯಲೈಸೇಷನ್ ಲಾಸ್ 3,000 ಆ್ಯಂಡ್ 2,000. ಸೇಮನ್ನು ನೋಟ್ ಮಾಡಬೇಕು. ಹಿಯರ್ ರಿಯಲೈಸೇಷನ್ ಲಾಸ್ ರಾಮು 3,000 ಆ್ಯಂಡ್ ಭೀಮು 2,000. ಓಕೆ, ನೆಕ್ಸ್ಟ್. ಓಕೆ, ಬೈ ಕ್ಯಾಶ್ ಅಕೌಂಟ್. ಇದೇನಿದೆ? ಕ್ಯಾಶ್ ಪೇಡ್ ಅಲ್ವಾ, ಲಾಸ್ ಆಗಿತ್ತಲ್ವಾ. ಸೊ ಇವರಿಬ್ಬರು ಲಾಸ್ ಆಗಿತ್ತಲ್ಲ, ಇವ್ರೇನು ಮಾಡ್ತಾರೆ? ಕ್ಯಾಶನ್ನು ಪೇಡ್ ಮಾಡ್ತಾರೆ. ಎಷ್ಟು? 3,000 ರಾಮು ಆ್ಯಂಡ್ ಭೀಮು 2,000. ಸೊ ಎಷ್ಟು? 3,000
ರಾಮು ಆ್ಯಂಡ್ ಭೀಮು 2000. ಓಕೆನಾ. ಸೊ ರಿಯಲೈಸೇಷನ್ ಲಾಸ್ ಆಗಿತ್ತಲ್ವಾ, ಅವ್ರೇನು ಮಾಡ್ತಾರೆ, ಕ್ಯಾಶನ್ನು ಪೇಡ್ ಮಾಡಬೇಕು ಟು ಬೈ ಕ್ಯಾಶ್ ಅಕೌಂಟ್. ಓಕೆ. ನೆಕ್ಸ್ಟ್ ಬೈ ಜನರಲ್ ರಿಸರ್ವ್. ಓಕೆ, ಈ ಅಮೌಂಟ್ ಇಲ್ಲಿದೆ, ಬ್ಯಾಲೆನ್ಸ್ ಶೀಟನ್ನು ನೋಡಬೇಕು, ಲಯಬಿಲಿಟಿ ಸೈಡ್. ಓಕೆ, ಇಲ್ಲಿ ನೋಡಿ ಜನರಲ್ ರಿಸರ್ವ್ 3000 ಇದೆ. ನಾವು ಮಾಡಿದಂಥ ಹಿಂದಿನ ಪ್ರಾಬ್ಲಮಲ್ಲಿ ಜನರಲ್ ರಿಸರ್ವ್ ಇರಲಿಲ್ಲಾಗಿತ್ತು. ಇವಾಗ ಏನಾಗಿದೆ, ಜನರಲ್ ರಿಸರ್ವ್ ಕೂಡ ಬಂದಿದೆ. ಎಷ್ಟಿದೆ ಜನರಲ್ ರಿಸರ್ವ್? 3000 ಇದೆ. ಇದನ್ನು ರೇಷಿಯೋ ಪ್ರಕಾರ ಶೇರ್ ಮಾಡ್ಕೋಬೇಕು ಇವ್ರದ್ದು ಅಲ್ವಾ. 3:2:1 ರೇಷಿಯೋ ಪ್ರಕಾರ ಈ ಜನರಲ್ ರಿಸರ್ವ್ ಅನ್ನು ಏನು ಮಾಡಬೇಕು, ಇವಾಗ ಶೇರ್ ಮಾಡಬೇಕು ರಾಮು, ಭೀಮು ಆ್ಯಂಡ್ ಶಾಮು. ಓಕೆ, ಹಿಯರ್ ಜನರಲ್ ರಿಸರ್ವ್ 3000 ಇದೆ. ಇದನ್ನು ರಾಮು, ಭೀಮು, ಶಾಮು ಕೊಡಬೇಕಾಗತ್ತೆ. ರಾಮು, ಭೀಮು ಆ್ಯಂಡ್ ಶಾಮು ಎಷ್ಟಿದೆ? 3000. ಯಾವ ರೇಷಿಯೋ ಅವ್ರದ್ದು? 3:2:1 ಇಂಟು 3/6, 3000 ಇಂಟು 2/6 ಆ್ಯಂಡ್ 3000 ಇಂಟು 1/6. ಓಕೆ, ಎಷ್ಟು ಬರುತ್ತೆ? 1500. ಹಿಯರ್ 1000, ಹಿಯರ್ 500. ಓಕೆ, ರಾಮು 1500, ಭೀಮು 1000 ಆ್ಯಂಡ್ ಶಾಮು 500. ಇದನ್ನು ಕ್ಯಾಪಿಟಲ್ ಅಕೌಂಟಲ್ಲಿ ಬರೀಬೇಕು. ಜನರಲ್ ರಿಸರ್ವನ್ನು ಕೂಡ ಶೇರ್ ಮಾಡಬೇಕು. ಓಕೆ, ಜನರಲ್ ರಿಸರ್ವ್ ರಾಮು ಎಷ್ಟಿದೆ? 1500 ಆ್ಯಂಡ್ ಭೀಮು 1000. ನೆಕ್ಸ್ಟ್ ಟು ಶಾಮೂಸ್ ಅಕೌಂಟ್. ಏನಿದು? ಕ್ಯಾಪಿಟಲ್ ಡೆಫಿಷಿಯನ್ಸಿ ಅಲ್ವಾ. ಕ್ಯಾಪಿಟಲ್ ಡೆಫಿಷಿಯನ್ಸಿಯನ್ನು ಇವಾಗ ಇವರಿಬ್ಬರಿಗೆ ಹಚ್ತಾರೆ, ಶಾಮುನ ಕ್ಯಾಪಿಟಲನ್ನು. ಹಾಗಾದರೆ ಶಾಮುನ ಕ್ಯಾಪಿಟಲ್ ಶಾರ್ಟೇಜ್, ಡೆಫಿಷಿಯನ್ಸಿ ಮೀನ್ಸ್ ಶಾರ್ಟೇಜ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ನಮ್ಗೆ ಎಷ್ಟು ಕಾಣಿಸ್ತಾ ಇದ್ದಾರೆ ಬ್ಯಾಲೆನ್ಸ್ ಶೀಟಲ್ಲಿ? ಓಕೆ, ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆ, ಶಾಮು ಕ್ಯಾಪಿಟಲ್ ಎಷ್ಟಿದೆ? 8000 ಇದೆ. ಓಕೆನಾ. ಬಟ್ ಅವನು ಏನು ಮಾಡಿದ್ದಾನೆ, ಇಲ್ಲಿ ನೋಡಿ 3000 ಕ್ಯಾಶ್ ಕೊಟ್ಟಿದ್ದಾನೆ, ಹೌದಾ. ಸೊ 3000 ಕ್ಯಾಶ್ ಕೊಟ್ಟಿದ್ದಾನೆ. ಅವನ ಪ್ರಾಫಿಟ್ ಇದೆ, ಅವನ ಏನಿದೆ, ಕೆಲವೊಂದು ರಿಸರ್ವ್ ಇದೆ, ಅವನ್ನೆಲ್ಲ ಇದೆ ಅಲ್ವಾ. ಸೊ ಶಾರ್ಟೇಜ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಇವಾಗ ಕ್ಯಾಪಿಟಲ್ ಡೆಫಿಷಿಯನ್ಸಿಯನ್ನು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಒಮ್ಮೆ ನೋಡಿ. ಓಕೆ, ಹಿಯರ್ ಶಾಮು ಕ್ಯಾಪಿಟಲ್ ಎಷ್ಟಿದೆ? 8000 ಅಲ್ವಾ. ಶಾಮು ಕ್ಯಾಪಿಟಲ್ 8000 ಇದೆ. ಓಕೆ, ಫಸ್ಟ್ ರೈಟ್. ಓಕೆ, ಶಾಮು ಕ್ಯಾಪಿಟಲ್ ಎಷ್ಟಿದೆ? 8000 ಇದೆ. ಇವಾಗ ಏನು ಮಾಡಬೇಕು, ಇದಕ್ಕೆ ಲೆಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಪ್ರಾಫಿಟ್ ಬಂದಿತ್ತಲ್ವ, ಪ್ರಾಫಿಟನ್ನು ಲೆಸ್ ಮಾಡಬೇಕು ಮತ್ತು ರಿಸರ್ವನ್ನು ಲೆಸ್ ಮಾಡಬೇಕು. ನೆಕ್ಸ್ಟ್ ಅವನು ತಂದಂಥ ಕ್ಯಾಶನ್ನು ಲೆಸ್ ಮಾಡಬೇಕು. ಓಕೆ, ಫಸ್ಟ್ ಅವನ ತಂದಂಥ ಕ್ಯಾಶನ್ನು ಲೆಸ್ ಮಾಡ್ಕೊಳ್ಳೋಣ. ಕ್ಯಾಶ್ ಎಷ್ಟು ತಂದಿದ್ದಾನೆ ಅವನು? ಕ್ಯಾಶನ್ನು ಅಡ್ಜಸ್ಟ್ಮೆಂಟಲ್ಲಿ ಇದೆ. ಓಕೆ, ಶಾಮು ಬಿಕಮ್ ಇನ್ಸಾಲ್ವೆಂಟ್ ಆ್ಯಂಡ್ ಹಿ ಪೇಡ್ ಬ್ರಿಂಗ್ ₹3000 ಫ್ರಾಮ್ ಹಿಸ್ ಪ್ರೈವೇಟ್ ಎಸ್ಟೇಟ್ ಅಲ್ವಾ. ಎಷ್ಟು ತಂದಿದ್ದಾನೆ ಹಾಗಾದರೆ? ಪ್ರೈವೇಟ್ ಎಸ್ಟೇಟಿಂದ 3000 ತಂದಿದ್ದಾನೆ. ಹಾಗಾದರೆ 3000 ಲೆಸ್ ಮಾಡ್ಕೋಬೇಕು. ಕ್ಯಾಶ್ ಪೇಡ್ 3000. ಓಕೆ, ಎಷ್ಟು ಉಳಿಯುತ್ತೆ? ಸೊ 5000 ಇರುತ್ತೆ. ಓಕೆ, ನೆಕ್ಸ್ಟ್ ಅವನ ರಿಸರ್ವ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಾಗಿದೆ? ಅವನು ಶೇರ್ ಮಾಡಿದ್ವಲ್ವಾ, ಪ್ರಾಫಿಟ್ ಆ್ಯಂಡ್ ಲಾಸ್, ಅದೆಷ್ಟಾಗಿದೆ? ಲೆಸ್. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಾಗಿದೆ? ಅವನ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆ ಅಂತ ನೋಡಬೇಕು. ಹಿಯರ್ ನಾವು ಶೇರ್ ಮಾಡ್ಕೊಂಡಿದ್ವಿ ಆಲ್ರೆಡಿ ಅಲ್ವಾ. ಅವನ ಪ್ರಾಫಿಟ್ ಎಷ್ಟಿದೆ? ಸೊ 1500 ಇದೆ. ಅವನ ರಿಸರ್ವ್ ಎಷ್ಟಿದೆ? 500 ಇದೆ. ಇವೆರಡನ್ನು ಕೂಡ ಲೆಸ್ ಮಾಡಬೇಕು. ಯಾರ್ದು? ಶಾಮುದಷ್ಟೇ. ಓಕೆ, ಶಾಮುನ ರಿಸರ್ವ್ ಮತ್ತು ಪ್ರಾಫಿಟ್ ಎಷ್ಟಿದೆ ಅದನ್ನು ಇವಾಗ ಏನು ಮಾಡಬೇಕು ನಾವು? ಕ್ಯಾಪಿಟಲ್ ಡೆಫಿಷಿಯನ್ಸಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಲೆಸ್ ಮಾಡ್ಕೋಬೇಕು. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟಿದೆ? 1500. ಓಕೆ, ರಿಸರ್ವ್ ಎಷ್ಟಿದೆ? 500 ಲೆಸ್ ಮಾಡ್ಕೋಬೇಕು. ಈ ಅಮೌಂಟಲ್ಲಿ 5000 ಅಲ್ಲಿ ಎಷ್ಟು ಲೆಸ್ ಮಾಡ್ಕೋಬೇಕು? 2000 ಅಲ್ವಾ. 2000 ಲೆಸ್ ಮಾಡ್ಕೋಬೇಕು. ಎಷ್ಟು ಬರುತ್ತೆ? 3000 ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ಆ್ಯಡ್ ರಿಯಲೈಸೇಷನ್ ಲಾಸ್.
ರಿಯಲೈಸೇಷನ್ ಲಾಸ್ ಎಷ್ಟು ಬಂದಿದೆ ರಿಯಲೈಸೇಷನ್ ಅಕೌಂಟಲ್ಲಿ ಲಾಸ್ ಎಷ್ಟು ಬಂದಿದೆ ಅಂತ ನೋಡ್ಕೋಬೇಕು. ಓಕೆ ಇಲ್ಲಿ ನೋಡಿ, ಶಾಮುನ ರಿಯಲೈಸೇಷನ್ ಅಕೌಂಟ್ ಲಾಸ್ ಎಷ್ಟಿದೆ 1000. ಇದನ್ನು ಏನು ಮಾಡಬೇಕು, ಇವಾಗ ಆ್ಯಡ್ ಮಾಡಬೇಕು. 1000 ಆ್ಯಡ್ ಮಾಡಬೇಕು. ಓಕೆ, ಹಿಯರ್ ರಿಯಲೈಸೇಷನ್ ಅಕೌಂಟನ್ನು ಏನು ಮಾಡಬೇಕು, ಆ್ಯಡ್ ಮಾಡಬೇಕು ಲಾಸನ್ನು. ಓಕೆ, ಹಾಗಾದರೆ ಕ್ಯಾಪಿಟಲ್ ಡೆಫಿಷಿಯನ್ಸಿ ಎಷ್ಟು ಬರುತ್ತೆ, 4000. ಶಾಮುನ ಕ್ಯಾಪಿಟಲ್ ಡೆಫಿಷಿಯನ್ಸಿ ಶಾಮುನ ಕ್ಯಾಪಿಟಲ್ ಡೆಫಿಷಿಯನ್ಸಿ ಎಷ್ಟು ಬರುತ್ತೆ, 4000 ಬರುತ್ತೆ. ಓಕೆನಾ, ಹೇಗೆ ಬಂತು ಗೊತ್ತಾಯ್ತಲ್ವಾ? ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಶಾಮುನ ಕ್ಯಾಪಿಟಲ್ ಎಷ್ಟಿದೆ, 8000 ಇದೆ ಅಲ್ವಾ, ಬ್ಯಾಲೆನ್ಸ್ ಶೀಟಲ್ಲಿ ಇದೆ. ಶಾಮುನ ಕ್ಯಾಪಿಟಲ್ 8000. ಶಾಮು ಏನು ಮಾಡ್ತಾನೆ, 8000 ಅವನ ಕ್ಯಾಪಿಟಲ್ ಶಾರ್ಟೇಜ್ ಇತ್ತಲ್ವಾ. ಸೊ ಶಾಮು ಏನು ಮಾಡ್ತಾನೆ, ತನ್ನ ಪ್ರೈವೇಟ್ ಎಸ್ಟೇಟಿಂದ 3000 ತರ್ತಾನೆ, ಹೌದಾ. ಸೊ ಇವಾಗ ಎಷ್ಟಿರುತ್ತೆ, 5000 ಇರುತ್ತೆ ಶಾರ್ಟೇಜ್, ಹೌದಾ. 5000 ಶಾರ್ಟೇಜ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಅವನ ಫ್ರೀ ಆ್ಯಂಡ್ ಎಲ್ ಅಕೌಂಟಲ್ಲಿ ಪ್ರಾಫಿಟ್ ಬಂದಿತ್ತಲ್ವಾ, ಆ ಫ್ರೀ ಆ್ಯಂಡ್ ಎಲ್ ಅಕೌಂಟ್ನ ಪ್ರಾಫಿಟ್ ಮತ್ತು ಅವನ ರಿಸರ್ವ್ ಇತ್ತಲ್ವಾ 500, ಆ ಎರಡನ್ನು ಕೂಡ ಏನು ಮಾಡ್ತಾರೆ, ಲೆಸ್ ಮಾಡ್ತಾರೆ. ಸೊ ಎಷ್ಟು ಬರುತ್ತೆ, 2000 ಬರುತ್ತೆ. ಹಾಗಾದರೆ 5000ಅಲ್ಲಿ 2000 ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 3000. ಇವಾಗ ಏನಾಯಿತು, 3000 ಅವನ ಶಾರ್ಟೇಜ್ ಆಯಿತು. ಓಕೆನಾ. ಓಕೆ, ರಿಯಲೈಸೇಷನಲ್ಲಿ ಏನಾಗಿದೆ, ಲಾಸ್ ಆಗಿದೆ. ಎಷ್ಟು, 1000 ಲಾಸ್ ಆಗಿದೆ ಅಲ್ವಾ, ಅದು ಕೂಡ ಅವನೇ ಕೊಡಬೇಕಲ್ವಾ. ಸೊ ಅವನ ಲಾಸ್ ಎಷ್ಟಾಗುತ್ತೆ, ಇವಾಗ 1000 ಆಗುತ್ತೆ. ಸೊ ಇವೆರಡನ್ನು ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ, 4000 ಅವನದು ಏನಾಗುತ್ತೆ ಇವಾಗ. ಹಾಗಾದರೆ ಸೊ ಶಾಮೂಸ್ ಕ್ಯಾಪಿಟಲ್ ಡೆಫಿಷಿಯನ್ಸಿ ಆಗುತ್ತೆ. ಓಕೆನಾ. ಓಕೆ, ಈ 4000 ಏನು ಮಾಡ್ತಾರೆ, ಸೊ ಈಗ ರಾಮು ಆ್ಯಂಡ್ ಭೀಮು ಏನು ಮಾಡ್ಕೋಬೇಕು, ಇದನ್ನು ಹಚ್ಕೊಳ್ಬೇಕು. ಓಕೆನಾ, ರೇಷಿಯೋ ಪ್ರಕಾರ ಹಚ್ಕೋಬೇಕು. ಹಾಗಾದರೆ ಯಾವ ರೇಷಿಯೋ ಪ್ರಕಾರ, ಅಕಾರ್ಡಿಂಗ್ ಟು ಗಾರ್ನರ್ ವರ್ಸಸ್ ಮರ್ರೆ ರೂಲ್ ಅಲ್ವಾ. ಸೊ ಗಾರ್ನರ್ ವರ್ಸಸ್ ಮರ್ರೆ ರೂಲ್ ಪ್ರಕಾರ ಏನು ಮಾಡಬೇಕು, ಕ್ಯಾಪಿಟಲ್ ರೇಷಿಯೋ ಪ್ರಕಾರ ಏನು ಮಾಡಬೇಕು, ಅವರ ಕ್ಯಾಪಿಟಲ್ ರೇಷಿಯೋ ಪ್ರಕಾರ ಇವನ ಕ್ಯಾಪಿಟಲ್ ಡೆಫಿಷಿಯನ್ಸಿಯನ್ನು ಹಚ್ಕೊಳ್ಬೇಕಾಗತ್ತೆ. ಸೊ ಹಾಗಾದರೆ ಅವರ ಕ್ಯಾಪಿಟಲ್ ರೇಷಿಯೋ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ನಿಮಗೆ ಆಲ್ರೆಡಿ ಗೊತ್ತಿದೆ. ಓಕೆ, ನೋಡಿ ಹೇಗೆ ಅಂತ ಹೇಳ್ಬಿಟ್ಟು. ಓಕೆನಾ, ಕ್ಯಾಪಿಟಲ್ ರೇಷಿಯೋ ಏನು ಮಾಡಬೇಕು ಇವಾಗ, ಕ್ಯಾಪಿಟಲ್ಸ್ ಆಫ್ ರಾಮು ಆ್ಯಂಡ್ ಭೀಮು. ರಾಮು ಅವರ ಕ್ಯಾಪಿಟಲ್ ಆ್ಯಂಡ್ ಭೀಮು ಕ್ಯಾಪಿಟಲ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ, ಒಮ್ಮೆ ನೋಡಿ. ಹಿಯರ್ ರಾಮೂಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ, 14,000 ಆ್ಯಂಡ್ ಭೀಮು 16,000. ಓಕೆನಾ, ಫಸ್ಟ್ ಅದನ್ನು ನೋಟ್ ಮಾಡ್ಕೋಬೇಕು. ಓಕೆ, ರಾಮು ಎಷ್ಟಿದೆ, 14,000 ಆ್ಯಂಡ್ ಭೀಮು 16,000. ಓಕೆ, ನಾವು ಇವಾಗ ಏನು ಮಾಡ್ತಾ ಇದ್ವಿ, ಓಲ್ಡಲ್ಲಿ ಸೊ ಅವರ ಲಾಸ್ ಬಂದಿತ್ತು, ಅದನ್ನು ಲೆಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಏನಿದೆ, ಪ್ರಾಫಿಟ್ ಬಂದಿದೆ ಅಲ್ವಾ, ಲಯಬಿಲಿಟಿ ಸೈಡ್ ಬಂದಿದೆ, ಪ್ರಾಫಿಟ್ ಬಂದಿದೆ. ಹಾಗಾದ್ರೆ ಏನು ಮಾಡಬೇಕು, ಆ್ಯಡ್ ಪ್ರಾಫಿಟ್ ಆ್ಯಂಡ್ ರಿಸರ್ವ್. ಆ್ಯಡ್ ಪ್ರಾಫಿಟ್, ಲಯಬಿಲಿಟಿ ಸೈಡ್ ಬಂದಿರೋದ್ರಿಂದ ಪ್ರಾಫಿಟ್ ಆಗುತ್ತೆ. ಆ್ಯಂಡ್ ರಿಸರ್ವ್ ಆ್ಯಂಡ್ ಪ್ರಾಫಿಟ್ ಅನ್ನು ಏನು ಮಾಡ್ಕೊಂಡಿದ್ವಿ, ನಾವು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ವಿ. ಸೊ ರಾಮುಗೆ ಎಷ್ಟಿದೆ ಆ್ಯಂಡ್ ಭೀಮುಗೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ಕೊಂಡಿದ್ವಲ್ವಾ, ಸೇಮ್ ಅಮೌಂಟ್ ಹಿಯರ್. ಓಕೆನಾ, ಪ್ರಾಫಿಟ್ ಎಷ್ಟಿತ್ತು ನಮ್ಮದು, 9000 ಇತ್ತಲ್ವಾ. ಸೊ ಅದನ್ನು ಶೇರ್ ಮಾಡ್ಕೊಂಡಿದ್ದಾರೆ, ಅವರ ರೇಷಿಯೋ ಪ್ರಕಾರ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ರಾಮು ಎಷ್ಟಿದೆ, 4,500 ಆ್ಯಂಡ್ ಭೀಮು 3,000, ರೈಟಾ. ಸೊ ರಿಸರ್ವ್ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ, 3,000 ಇತ್ತು, ಅದನ್ನು ಏನು ರಾಮು 1,500 ಆ್ಯಂಡ್ ಭೀಮು 1,000 ಶೇರನ್ನು ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಏನು ಮಾಡಬೇಕು, ಅವ್ರಿಗೆ ಇವಾಗ ಆ್ಯಡ್ ಮಾಡ್ಕೋಬೇಕು. ಕ್ಯಾಪಿಟಲ್ ರೇಷಿಯೋ ಮಾಡಬೇಕಾದ್ರೆ ಆ್ಯಡ್ ಮಾಡ್ಕೋಬೇಕು. ಓಕೆ, ಪ್ರಾಫಿಟ್ ಎಷ್ಟಿದೆ, ರಾಮು ಪ್ರಾಫಿಟ್ 4,500 ಆ್ಯಂಡ್ ಭೀಮು ಪ್ರಾಫಿಟ್ ಎಷ್ಟಿದೆ, 3,000. ಓಕೆ, ಸೊ ನೆಕ್ಸ್ಟ್ ರಾಮು ರಿಸರ್ವ್ ಎಷ್ಟಿದೆ, 1,500 ಆ್ಯಂಡ್ ಭೀಮು ರಿಸರ್ವ್ ಎಷ್ಟಿದೆ, 1,000. ಓಕೆ, ಸೊ ಇವರನ್ನೆರಡನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಎಷ್ಟು ಬರುತ್ತೆ, 20,000 ಆ್ಯಂಡ್ ಹಿಯರ್ ಆಲ್ಸೋ 20,000. ಹಾಗಾದರೆ ಅವರ ಕ್ಯಾಪಿಟಲ್ ರೇಷಿಯೋ ಎಷ್ಟಾಗುತ್ತೆ, 1:1 ಅಲ್ವಾ, 1:1 ಆಗುತ್ತೆ. ಈಕ್ವಲ್ ಆಗಿ ಏನು ಮಾಡಬೇಕು ಅವರು, ಸೊ ಕ್ಯಾಪಿಟಲ್ ಡೆಫಿಷಿಯನ್ಸಿಯನ್ನು, ಶಾರ್ಟೇಜ್ ಆಫ್ ಕ್ಯಾಪಿಟಲನ್ನು, ಶಾಮುನ ಶಾರ್ಟೇಜ್ ಆಫ್ ಕ್ಯಾಪಿಟಲನ್ನು ಸೊ ಸೇಮ್ ಈಕ್ವಲ್ ರೇಷಿಯೋದಲ್ಲಿ ಹಚ್ಕೊಳ್ಬೇಕಾಗತ್ತೆ.
ಸೊ ಈ ಕ್ಯಾಪಿಟಲ್ ಡೆಫಿಷಿಯನ್ಸಿ ಅಲ್ವಾ, ಇದನ್ನ ಏನು ಮಾಡಬೇಕು, ಈಕ್ವಲ್ ಆಗಿ ಹಚ್ಕೋಬೇಕು. ಈಕ್ವಲ್ ಆಗಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 2000 and 2000. ರಾಮು 2000 and ಭೀಮು 2000 ಅನ್ನ ಹಚ್ಕೋಬೇಕು. 2000 ರಾಮು 2000 and ಭೀಮು 2000. ಓಕೆನಾ. ಇವಾಗ ಏನಾಯಿತು, ಎಲ್ಲ ಕೂಡ ಡೀಟೇಲ್ ಆಗಿ ಎಂಟ್ರಿ ಆಗಿದೆ. ಸೊ ಇವಾಗ ಏನು ಮಾಡಬೇಕು, ಟೋಟಲ್ ಮಾಡಬೇಕು. ಯಾವ ಸೈಡ್ ಜಾಸ್ತಿ ಬರುತ್ತೆ, ಈ ಸೈಡೇ ಜಾಸ್ತಿ ಬರುತ್ತೆ. ಈ ಸೈಡ್ ಟೋಟಲ್ ಮಾಡ್ಕೊಳ್ಳೋಣ. ಇದೆಷ್ಟು ಬರುತ್ತೆ, ರಾಮ್ ಎಷ್ಟು ಬರುತ್ತೆ, 23,000. ಓಕೆ, ಭೀಮ್ ಎಷ್ಟು ಬರುತ್ತೆ, 22,000 ಬರುತ್ತೆ. ಸೊ ಈಕ್ವಲ್ ಇಲ್ಲೂ ಕೂಡ ಎಷ್ಟು ಬರಬೇಕು, 23,000 and 22,000 ಬರಬೇಕಾಗತ್ತೆ. ಬ್ಯಾಲೆನ್ಸ್ ಏನಂತ ಕರೀತಾರೆ, ಟು ಕ್ಯಾಶ್. ಇದನ್ನೇನು ಮಾಡಬೇಕು, ಪೇಡ್ ಮಾಡಬೇಕು ಅವರಿಗೆ ಅಲ್ವಾ. ಸೊ ಎಷ್ಟು ಬರುತ್ತೆ ಬ್ಯಾಲೆನ್ಸ್ ಅಂತ ನೋಡ್ಕೋಬೇಕು. ಓಕೆ, ಬ್ಯಾಲೆನ್ಸ್ ಎಷ್ಟು ಬರುತ್ತೆ, 23 ಆಗಬೇಕು ಅಂತ ಹೇಳಿದ್ರೆ 5,000. ಓಕೆ, 18,000 ಬ್ಯಾಲೆನ್ಸ್. ಇಯರ್ ಆಲ್ಸೋ 18,000 ಬರುತ್ತೆ. 22 ಆಗಬೇಕು ಅಂತ ಹೇಳಿದ್ರೆ ಇದನ್ನು ಬ್ಯಾಲೆನ್ಸ್ ಇದು. ಓಕೆ, ಬ್ಯಾಲೆನ್ಸ್ ಕ್ಯಾಶ್. ಓಕೆ, ಇವಾಗ ಏನಾಯಿತು, ನಮ್ಮದು ಸಾಲ್ವೆಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸಾಲ್ವ್ ಆಗುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಓಕೆನಾ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.